ಹಾಯ್ ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ಕನ್ನಡ ಗ್ಯಾಲಕ್ಸಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಪ್ರಪಂಚದಲ್ಲಿ ಹಲವಾರು ಪ್ರಾಣಿಗಳಿವೆ, ಆದರೆ ಅದರಲ್ಲಿ ಕೆಲವನ್ನು ಮಾತ್ರ ನಮ್ಮ ಮನೆಗಳಲ್ಲಿ ಸಾಕ್ತೀವಿ. ಅದರಲ್ಲಿ ನಾಯಿ, ಬೆಕ್ಕು ಮತ್ತು ಪಕ್ಷಿಗಳನ್ನ ಸಾಕ್ತೀವಿ. ಇನ್ನು ಕೆಲವರು ಹುಲಿ, ಸಿಂಹ ಇಂಥ ಪ್ರಾಣಿಗಳ ಜೊತೆ ಸ್ನೇಹ ಬೆಳೆಸ್ಕೊತಾರೆ. ಇವನ್ನೆಲ್ಲ ಬಿಟ್ಟು ಕೆಲವರು ವಿಚಿತ್ರವಾದ ಪ್ರಾಣಿಗಳ ಹತ್ರ ಸ್ನೇಹ ಸಂಪಾದಿಸ್ತಾರೆ. ಅಂಥ ಸ್ನೇಹದ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಬ್ಯಾಟ್ಮ್ಯಾನ್, ಕ್ಷಮಿಸಿ ಬರೀ ಬ್ಯಾಟ್, ಕನ್ನಡದಲ್ಲಿ ಬಾಹುಲಿ ಎಂದು ಕರಿತೀವಿ. ಒಂದು ಹುಡುಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಸಮಯದಲ್ಲಿ ಬಾಹುಲಿ ಏಟ್ ಮಾಡಿಕೊಂಡು ನರಳುತ್ತಾ ಇರೋ ದೃಶ್ಯ ಕಾಣಿಸುತ್ತೆ. ಅದನ್ನು ಜೋಪಾನವಾಗಿ ಮನೆಗೆ ತಗೊಂಡೋಗಿ ಅದಕ್ಕಾಗಿರೋ ಗಾಯಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಮಗುವಿನ ಥರ ಕೇರ್ ಮಾಡಿ ಬೆಳೆಸ್ತಾರೆ. ತನಗಿಷ್ಟ ಆಗಿರೋ ಹಣ್ಣು ಹಂಪಲು ಕೊಟ್ಟು ಚೆನ್ನಾಗಿ ನೋಡ್ಕೊತಾರೆ. ಅದು ಕೂಡ ಆ ಮಾಲೀಕನ ಜೊತೆ ತುಂಬ ಸ್ನೇಹ ಪ್ರೀತಿಯಿಂದ ಬೆಳೆಯುತ್ತೆ. ಜೊತೆಗೆ ದಷ್ಟಪುಷ್ಟವಾಗಿ ದೇಹನೂ ಬರುತ್ತೆ. ಒಂದು ಕ್ಷಣನೂ ಅದು ಆ ಹುಡುಗಿನ ಬಿಟ್ಟು ಇರೋದೇ ಇಲ್ಲ. ಅವಳು ತಮಾಷೆಗೆ ಎಸ್ತ್ರೆ ಅಷ್ಟು ದೂರ ಹಾರಾಡ್ಕೊಂಡು ಹೋಗಿ ಮತ್ತೆ ಪ್ರೀತಿಯಿಂದ ಬಂದು ಅವಳ ಕೈಗಳನ್ನ ಬಾಚಿ ಅಪ್ಕೊಳುತ್ತೆ. ಅವ್ರ ತಂದೆ ತಾಯಿ ಒತ್ತಾಯದ ಮೇಲೆ ಬಾಹುಲಿನ ಕಾಡ್ಗೆ ಬಿಟ್ಬಿಡ್ತಾರೆ. 1 ವರ್ಷಗಳ ನಂತರ ಅದೇ ಬಾಹುಲಿ ತನ್ನ ಗುಂಪುಗಳನ್ನೆಲ್ಲ ಕರ್ಕೊಂಡ್ಬಂದು ಅವರ ಮನೆ ಮೇಲೆ ವಾಸಿಸ್ತವೆ. ಇದನ್ನ ನೋಡಿದ ಅವಳಿಗೆ ತುಂಬ ಖುಷಿಯಾಗುತ್ತೆ. ಅದು ಕೂಡ ಓಡಿ ಬಂದು ಅವಳ ಕೈಗಳನ್ನ ಅಪ್ಕೊಳ್ತವೆ. ಕರೋನಾ ಬಂದು ಬಾಹುಲಿಯಿಂದ ಬಂದಿದ್ದಂತ ಕೆಲವರು ಹೇಳ್ತಾರೆ. ಅದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಆ ಪ್ರಾಣಿಗೆ ನಾವು ಪ್ರೀತಿ ಕೊಟ್ಟರೆ ಅದು ನಮಗೆ ಹಿಂದಿರುಗಿಸಿ ಪ್ರೀತಿನೇ ಕೊಡೋದು. ಬಾಹುಲಿ ಯಾಕೆ ಉಲ್ಟಾ ನಿಂತ್ಕೊತಾವೆ ಅಂದರೆ, ಬೇರೆ ಪಕ್ಷಿಗಳ ಥರ ತೊಡೆಯ ಮೇಲೆ ತನ್ನ ದೇಹನ ಹೊರೋ ಶಕ್ತಿ ಬಾಹುಲಿಗೆ ಇರಲ್ಲ. ಆದ್ದರಿಂದ ಅದು ತನ್ನ ಕಾಲ್ಗಳಿಂದ ಕೊಂಬೆಗೆ ಗಟ್ಟಿಯಾಗಿ ಹಿಡ್ಕೊಂಡು ನೇತಾಡ್ತವೆ. ಒಮ್ಮೆ ರೈತ ತನ್ನ ಜಮೀನಿನಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಒಂದು ಪ್ರಾಣಿ ಅವನ ಹತ್ರ ಅಸಹಾಯಕತೆಯಿಂದ ಬರುತ್ತೆ. ಅದನ್ನು ನೋಡಿದ ಅವನು ಅದಕ್ಕೆ ನೀರು ಕೊಟ್ಟು ಕ್ಷೇಮವಾಗಿ ಮನೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ತಿನ್ನುವುದಕ್ಕೆ ಜೋಳ ಕೊಡ್ತಾನೆ. ಕೆಲವು ದಿನಗಳು ಕಳೆದಾದ್ಮೇಲೆ ಆ ರೈತನಿಗೆ ಗೊತ್ತಾಗುತ್ತೆ ಅದು ಪಾರ್ಕ್ಯೂಪೈನ್, ಕನ್ನಡದಲ್ಲಿ ಮುಳ್ಳಂದಿ ಎಂದು ಕರಿತೀವಿ. ಆ ರೈತರ ಮಕ್ಕಳ ಜೊತೆ ಅದು ಒಂದು ಮಗು ಆಗ್ಬಿಡುತ್ತೆ. ಅದನ್ನು ಇಡೀ ಕುಟುಂಬದವರು ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ತನ್ನ ಮಾಲೀಕ ತಪ್ಪಿಕೊಂಡು ಮುದ್ದಾಡೋದಂದರೆ ಅದಕ್ಕೆ ಬಹಳನೇ ಇಷ್ಟ. ಅದು ಅವನ ಗಡ್ಡವನ್ನು ಸವರುತ್ತಾ ಖುಷಿಯಾಗಿ ಅವನ ಜೊತೆ ಆಡ್ತಾ ಇರುತ್ತೆ. ಆ ರೈತ ಕೆಲಸ ಮಾಡೋದಕ್ಕೂ ಅದು ಬಿಡೋದಿಲ್ಲ. ಏನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಆಡೋದಕ್ಕೆ ಕರೆಯುತ್ತೆ. ಬಲೂನ್ ಅಂದರೆ ಅದಕ್ಕೆ ತುಂಬಾ ಇಷ್ಟ. ಬಲೂನ್ ಜೊತೆ ಬೆಳಗ್ಗೆಯಿಂದ ಸಂಜೆ ಗಂಟ ಆಡ್ತಾನೆ ಇರ್ತದೆ. ಆ ರೈತನ ಜೊತೆ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತಾ ಇರುತ್ತೆ. ಅದು ಹೇಗೆ ಬೆಳೀತಾ ಹೋಗುತ್ತೋ ಹಾಗೆಯೇ ಆ ರೈತನ ಜೊತೆ ಅದರ ಸ್ನೇಹ ಕೂಡ ಬೆಳೀತಾನೆ ಹೋಗುತ್ತೆ. ಮುಳ್ಳಂದಿ ತಾನೇ ಅದೇನು ಮಾಡುತ್ತೆ ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪಾಗುತ್ತೆ. ಅದು ಹುಲಿ, ಸಿಂಹ, ಚಿರತೆಗಿಂತ ಏನು ಕಮ್ಮಿ ಅಲ್ಲ. ಇಲ್ಲಿ ಚಿರತೆ ಮುಳ್ಳಂದಿನ ಬೇಟೆ ಆಡೋಕ್ಕೋಗಿ ಅದು ಮತ್ತೆ ಯಾವ ಪ್ರಾಣಿನೂ ಬೇಟೆ ಆಡದೇ ಇರೋ ಸ್ಥಿತಿಗೆ ತಲುಪಿಬಿಟ್ಟಿದೆ. ಆ ಮುಳ್ಳಿನ ನೋವು ಒಂದು ಕಡೆ ಆದರೆ ಅದನ್ನು ಬಿಡಿಸ್ಕೊಳೋದಿದೆಯಲ್ಲ, ಅದು ಬೇರೆ ಲೆವೆಲ್. ಅದು ಚಿರತೆ, ನಾಯಿ ಪ್ರಾಣಿಗಳು ಮಾತ್ರನೇ ಅಲ್ಲ, ಅದಕ್ಕೆ ಕೆಣಕಿ ಕೋಪ ಬರೆಸಿದ್ರೆ ಅದು ಯಾವಾದರೂ ಅದು ಬಿಡೋದಿಲ್ಲ. ಆ ರೈತನ ಜೊತೆ ಮಾತ್ರ ಈ ಮುಳ್ಳಂದಿ ಸ್ನೇಹಜೀವಿಯಾಗೆ ಉಳ್ಕೊಳುತ್ತೆ. ಸೊ ಫ್ರೆಂಡ್ಸ್, ನೀವೆಲ್ಲಾದರೂ ಮುಳ್ಳಂದಿ ನೋಡಿದ್ರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ನೀರಿನಲ್ಲಿ ಅತಿ ಭಯಂಕರವಾದ ಪ್ರಾಣಿ ಮೊಸಳೆಯ ಬಗ್ಗೆ ತಿಳಿಯೋಣ. ಒಮ್ಮೆ ಹುಡುಗರು ಈಜುಡಿಯೋ ಸಮಯದಲ್ಲಿ ನದಿಯ ದಡದಲ್ಲಿ ಒಂದು ಮೊಟ್ಟೆ ಸಿಗುತ್ತೆ. ಯಾವುದೋ ಪ್ರಾಣಿ ಇರ್ಬೋದು ಅಂತ ಮನೆಗೆ ತಗೊಂಡೋಗಿ ನೋಡ್ತಾರೆ. ಕೆಲವು ಸಮಯದ ನಂತರ ಗೊತ್ತಾಗುತ್ತೆ ಅದು ಮೊಸಳೆ ಮರಿ ಎಂದು. ಮತ್ತೆ ಅದನ್ನು ನದಿಗೆ ಬಿಡೋಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದನ್ನು ಸಾಕೋದಕ್ಕೆ ನಿರ್ಧರಿಸ್ತಾರೆ. ಅದಕ್ಕೆ ಪ್ರೀತಿಯನ್ನು ಕೊಟ್ಟು ಅದು ವಾಸವಾಗಿರುವ ಹಾಗೆ ಒಂದು ಪುಟ್ಟ ಮನೆಯನ್ನು ತಯಾರಿಸ್ತಾರೆ. ಅದಕ್ಕೆ ಡೈಲಿ ನಾನ್ ವೆಜ್ ಊಟನೂ ಕೊಡ್ತಾ ಇರ್ತಾರೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೊಸಳೆಗಳು ಬೇಗ ಬೆಳೆದು ದೊಡ್ಡವಾಗ್ತವೆ. ಹಾಗೆಯೇ ಮೊಸಳೆ ಬೆಳೆದು ವೇಗವಾಗಿ ದೊಡ್ಡದಾಗುತ್ತೆ. ಅದು ಎಷ್ಟೇ ದೊಡ್ಡದಾದರೂ
ಅದರ ಮನಸ್ಸು ಮಾತ್ರ ಮಗುವಾಗಿ ಉಳ್ಕೊಳುತ್ತೆ. ಅವನ ಮಾಲೀಕನ ಮೇಲೆ ಮಲಗೋದಂದ್ರೆ ಅದಕ್ಕೆ ಪಂಚಪ್ರಾಣ. ದಿನ ಬೆಳಗ್ಗೆ ಅದರ ಮಾಲೀಕ ತಲೆ ಸವರೋದು ಅಂದರೆ ಅದಕ್ಕೆ ಬಹಳನೇ ಇಷ್ಟ. ಮಗುವಿನ ರೀತಿ ಪಾರ್ಕ್ಗೆ ಎತ್ಕೊಂಡೋಗಿ ಸುತ್ತಾಡಿಸ್ತಾರೆ. ಅಲ್ಲಿರೋ ಮಗು ಅದಕ್ಕೆ ಮುತ್ತು ಕೊಟ್ಟರೆ ಯಾವುದೇ ರೀತಿ ತೊಂದರೆ ಮಾಡದೆ ಅದು ಕೂಡ ಮುತ್ತು ಕೊಡುತ್ತೆ. ಮಕ್ಕಳ ಜೊತೆ ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಈಜಾಡುತ್ತೆ. ಅದಕ್ಕೊಂದು ಸೂಟು ಮತ್ತು ಬೆಲ್ಟ್ ಹಾಕಿ ಮದುವೆ ಫಂಕ್ಷನ್ಗಳಿಗೆ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒತ್ತಾಯದಿಂದಾಗಿ ಅದನ್ನು ಕಾಡಿಗೆ ಬಿಡಬೇಕಾಗಿ ಬರುತ್ತೆ. ಕೊನೆದಾಗ ಒಂದ್ಸಲ ಅದ್ರ ಜೊತೆ ಈಜಾಡಿ ಕಾಡಿಗೆ ಬಿಟ್ಟು ಬರ್ತಾರೆ. ಅದು ಕೂಡ ಅವನ ಜೊತೆ ಖುಷಿಯಾಗಿ ಈಜಾಡಿ ಕಾಡಿನ ಮಧ್ಯಕ್ಕೆ ಹೊರಡುತ್ತೆ. ಪ್ರೀತಿಯಿಂದ ನೋಡಿಕೊಂಡ್ರೆ ಮೃಗ ಕೂಡ ಮಗುವಾಗಿ ಬೆಳೆಯುತ್ತೆ.